ಒಂದು ಕಡೆಗೆ ಎಕ್ಸಾಮ್ ತುಂಬಾ ಹತ್ತಿರ ಬಂದಿದೆ, ಇನ್ನೊಂದು ಕಡೆಗೆ ಸಿಲೆಬಸ್ ಕಂಪ್ಲೀಟ್ ಮಾಡುವ ಪ್ರೆಷರ್. ಆದರೂ ಮನಸ್ಸು ಪದೇ ಪದೇ ವಿಚಲಿತಗೊಳ್ತಾ ಇದೆ, ಏಕೆಂದ್ರೆ ಕೈನಲ್ಲಿ ಮೊಬೈಲ್ ಫೋನ್ ಇದೆ. ಆದ್ರೆ ಕೊನೆಯ ಸಮಯದಲ್ಲಿ ಒಬ್ಬ ಟಾಪರ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾನೆ, ಡಿಸ್ಟ್ರಾಕ್ಷನ್ ಅನ್ನ ಹೇಗೆ ಬ್ಲಾಕ್ ಮಾಡ್ತಾನೆ, ಫೋಕಸ್ ಅನ್ನ ಆಯುಧವಾಗಿಸಿಕೊಂಡು ಸಿಲೆಬಸ್ ಅನ್ನ ಹೇಗೆ ಕಂಪ್ಲೀಟ್ ಮಾಡ್ತಾನೆ, ಮತ್ತೆ ಎಕ್ಸಾಮ್ಸ್ ನಲ್ಲಿ ಅತಿ ಹೆಚ್ಚು ಅಂಕ ಹೇಗೆ ಪಡಿತಾನೆ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಡೋಂಟ್ ವರಿ, ನೀವು ಕೂಡ ಇದನ್ನೆಲ್ಲ ಅಚೀವ್ ಮಾಡಬಹುದು. ಕೇವಲ 30 ದಿನದಲ್ಲಿ ಟಾಪರ್ ಆಗಬಹುದು. ಹಾಗಿದ್ರೆ ಈ ಎಲ್ಲಾ ವಿಷಯಗಳನ್ನ ತಿಳಿಯೋಣ. ಯಾವುದೇ ದೊಡ್ಡ ದೊಡ್ಡ ಮೋಟಿವೇಟೆಡ್ ಮಾತುಗಳನ್ನ ಮಾತಾಡದೆ ನೇರವಾಗಿ ಪ್ರಾಕ್ಟಿಕಲ್ ರೂಲ್ಸ್ ಗಳ ಬಗ್ಗೆ ತಿಳಿಯೋಣ. ಅದಕ್ಕೆ ನಾನ್ ನಿಮ್ಗೆ ಕೇವಲ 5 ರೂಲ್ಸ್ ಗಳ ಬಗ್ಗೆ ಹೇಳ್ತೀನಿ. ಒಂದ್ ವೇಳೆ ನೀವು ಇವುಗಳನ್ನ ಫಾಲೋ ಮಾಡಿದ್ದಲ್ಲಿ ಡೆಫಿನೆಟ್ಲಿ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಆಗೇ ಆಗುತ್ತೆ, ಮತ್ತೆ ನೀವು 30 ದಿನದಲ್ಲಿ ಟಾಪರ್ ಆಗಬಹುದು. ಹಾಗಿದ್ರೆ ಬನ್ನಿ ತಿಳಿಯೋಣ ಆ ರೂಲ್ಸ್ ಗಳ ಬಗ್ಗೆ. ಒಂದು, ರಿಯಾಲಿಟಿ ಚೆಕ್. ನಿಮ್ಮ ಪೂರ್ತಿ ಸಿಲೆಬಸ್ ಅನ್ನ 3 ಭಾಗದಲ್ಲಿ ಡಿವೈಡ್ ಮಾಡಿ. ಒಂದು, ಸ್ಟ್ರಾಂಗ್. ಉದಾಹರಣೆಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ 10 ಚಾಪ್ಟರ್ಗಳಿವೆ ಮತ್ತೆ 3 ಚಾಪ್ಟರ್ಗಳ ಮೇಲೆ ನಿಮ್ಮ ಹಿಡಿತ ತುಂಬಾ ಚೆನ್ನಾಗಿ ಇದೆ ಅನ್ಕೊಳ್ಳೋಣ. ಅದನ್ನ ಈ ಸ್ಟ್ರಾಂಗ್ ಸೆಕ್ಷನ್ ಅಲ್ಲಿ ಹಾಕೋಣ. ಅಂದ್ರೆ ನಮ್ಗೆ ಏನೆಲ್ಲ ಬರುತ್ತೆ. 2, ಮೀಡಿಯಂ. ಈ ಸೆಕ್ಷನ್ ನಲ್ಲಿ ಆ ಚಾಪ್ಟರ್ ಗಳನ್ನ ಹಾಕೋಣ. ಅವುಗಳ ಮೇಲೆ ನಮ್ಮ ಹಿಡಿತ 50% ನಿಂದ 80% ಮಧ್ಯೆ ಇದೆ. ಇನ್ನೊಂದು ಇದೆ ವೀಕ್. ಅಂದ್ರೆ ನಾವು ಅದನ್ನ ಇನ್ನೂ ಓದೇ ಇಲ್ಲ, ಒಂದ್ ವೇಳೆ ಓದಿದರೂ ನಮಗೆ ಅದು ನೆನಪೇ ಇಲ್ಲ. ಆದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಯಾವುದು ವೀಕ್ ಪೊಸಿಷನ್ ಆಗಿದೆ, ಯಾವುದು ಕಠಿಣವಾಗಿದೆ, ಯಾವುದು ಬರೋದಿಲ್ಲ, ಅದಕ್ಕೆ ತಮ್ಮ ಪೂರ್ತಿ ಸಮಯ ಮೀಸಲಾಗಿ ಇಡ್ತಾರೆ. ಸಿಲೆಬಸ್ ಕಂಪ್ಲೀಟ್ ಮಾಡುವುದು ಇಂಪಾರ್ಟೆಂಟ್ ಆಗಿದೆ, ಕ್ವಶನ್ಸ್ ಎಲ್ಲಿಂದಲೂ ಬರಬಹುದು ಅಂತ ಅನ್ಕೊಳ್ತಾರೆ. ಅದರ ರಿಸಲ್ಟ್ ಏನಾಗುತ್ತೆ ಗೊತ್ತಾ? ಯಾವುದು ಸ್ಟ್ರಾಂಗ್ ಮತ್ತೆ ಮೀಡಿಯಂ ಪಾರ್ಟ್ ಇರುತ್ತೆ ಅದನ್ನ ನಿಧಾನವಾಗಿ ಮರೆತು ಬಿಡಲು ಪ್ರಾರಂಭ ಮಾಡುತ್ತೇವೆ. ಆದರೆ ಯಾವುದು ಕಠಿಣ ಇದೆ, ವೀಕ್ ಇದೆ, ಅದು ಮೊದಲಿನಿಂದಲೇ ವೀಕ್ ಆಗಿರುತ್ತೆ. ಈ ತರ ನಿಮ್ಮ ಸಿಲೆಬಸ್ ಮೇಲಿನ ಹಿಡಿತ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂದ್ರೆ ಫೋಕಸ್ ನಿಂದ. ಅಂದ್ರೆ 30% ಸ್ಟ್ರಾಂಗ್ ಪೊಸಿಷನ್ ಸಲುವಾಗಿ ಕೊಡಬೇಕು. ನಿಮ್ಮ ಸಿಲೆಬಸ್ ನ 20 to 30% ಪಾರ್ಟ್ ನೋಡಿ. ಈ ತರ ಮಾಡಿದ್ದಲ್ಲಿ ಅದರ ಮೇಲೆ ನಿಮ್ಮ ಹಿಡಿತ ತುಂಬಾ ಚೆನ್ನಾಗಿ ಇರುತ್ತೆ, ಅಥವಾ ಅದು ನಿಮಗೆ ನೆನಪಿನಲ್ಲಿ ಇರುತ್ತೆ. ಉದಾಹರಣೆಗೆ 10 ಚಾಪ್ಟರ್ಸ್ ರ್ಯಾಂಡಮ್ ಕ್ವಶನ್ಸ್ ನಲ್ಲಿ 7 ರಿಂದ 8 ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಅದು ಸ್ಟ್ರಾಂಗ್ ಸಬ್ಜೆಕ್ಟ್ ಆಗಿದೆ. ಅದಕ್ಕೆ ಅದರ ಮೇಲೆ ಟೈಮ್ ನೀಡುವುದು ಇಂಪಾರ್ಟೆಂಟ್ ಆಗಿದೆ, ಏಕೆಂದ್ರೆ ನೀವು ಮರೆಯದೇ ಇರಲು. ಮತ್ತೆ 60% ಟೈಮ್ ಮೀಡಿಯಂ ಮೇಲೆ ಕೊಡಬೇಕು. ಇದು ಆ ಎಲ್ಲ ಟಾಪಿಕ್ಸ್ ಮತ್ತೆ ಚಾಪ್ಟರ್ಸ್ ಗಳಿವೆ, ಇವುಗಳ ಮೇಲೆ ನಿಮ್ಮ ಹಿಡಿತ ಸಾಧಾರಣವಾಗಿದೆ, ಏಕೆಂದ್ರೆ ಇದು ಸಿಲೆಬಸ್ ನ ವೀಕ್ ಪಾರ್ಟ್ ಆಗಿರುತ್ತೆ. ಮತ್ತೆ ನೀವು ಆದಷ್ಟು ಸಿಲೆಬಸ್ ನ ಮೇನ್ ಪೊಸಿಷನ್ ಓದಿ ಇರ್ತೀರಾ, ಆದರೆ ನೀವು ಅದನ್ನ ಮರೆತು ಬಿಟ್ಟಿರ್ತೀರಾ, ಇಲ್ಲ ಮರೆಯುವ ಹಂತದಲ್ಲಿ ಇರ್ತೀರಾ. ಇನ್ನು ಉಳಿದ 10 to 20% ಭಾಗವನ್ನು ನೀವು ಓದೋದೇ ಇಲ್ಲ, ಅದು ವೀಕ್ ಸೆಕ್ಷನ್ ಅಲ್ಲಿ ಬರುತ್ತೆ. ಅದಕ್ಕೆ ನೀವು ಕೇವಲ 10% ಅಷ್ಟೇ ಸಮಯ ಕೊಡಬೇಕು, ಮತ್ತೆ ಇದರ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆಯೇ ಫೋಕಸ್ ಮಾಡಬೇಕು. ಉದಾಹರಣೆಗೆ ನಿಮ್ಮ ಹತ್ತಿರ ಕೇವಲ 30 ದಿನಗಳ ಸಮಯ ಇದೆ ಅನ್ಕೊಳ್ಳೋಣ. ಇದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅದಕ್ಕಾಗಿ ನೀವು ದಿನದ 8 ಗಂಟೆ ತೆಗೀರಿ, ಇಲ್ಲ 12 ಗಂಟೆ, ಅದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ನಾವು ಈ 30 ದಿನವನ್ನು 3 ಪಾರ್ಟ್ ನಲ್ಲಿ ಡಿವೈಡ್ ಮಾಡೋಣ. ನೋಡಿ, ನಿಮ್ಮ ಹತ್ತಿರ 30 ದಿನ ಇರಲಿ, 45 ದಿನ ಇರಲಿ, ಅಥವಾ 60 ದಿನ ಆದರೂ ನೀವು ಇದೇ ತರ ಡಿವೈಡ್ ಮಾಡಬೇಕು. ಫೇಸ್ 1, ಡೇ 1 to ಡೇ 10. ಇದರಲ್ಲಿ ಸಿಲೆಬಸ್ ಅನ್ನ ಲಾಕ್ ಮಾಡಿ ಯಾವುದು ಸ್ಟ್ರಾಂಗ್ ಆಗಿತ್ತು ಅದನ್ನ ಪರ್ಫೆಕ್ಟ್ ಅನ್ನಾಗಿ ಮಾಡಬೇಕು, ಏಕೆಂದ್ರೆ ಅದು ಮರೆತು ಹೋಗದೇ ಇರಲು. ಮತ್ತೆ ಮೀಡಿಯಂ ಅನ್ನ ಸ್ಟ್ರಾಂಗ್ ಅನ್ನಾಗಿ ಮಾಡಬೇಕು. ಅದಕ್ಕೆ ಥಿಯರಿ ಓದಬೇಕು, ಮತ್ತೆ ಕ್ವಶನ್ ಸಾಲ್ವ್ ಮಾಡಲು ಪ್ರಾರಂಭ ಮಾಡಿ. ನೋಡಿ, ಎಕ್ಸಾಮ್ಸ್ ನಲ್ಲಿ ಎಲ್ಲ ಆಟ ಕ್ವಶನ್ದೇ ಇರುತ್ತೆ. ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ, ಅದರಲ್ಲಿ ಎಷ್ಟು % ಸಾಲ್ವ್ ಮಾಡಿದ್ದೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಮೊದಲು ಕ್ವಶನ್ ಸಾಲ್ವ್ ಮಾಡಿ, ನಂತರ ನೆನಪಿಸಿಕೊಳ್ಳಿ, ಮತ್ತೆ ನೋಡದೇನೆ ಅದನ್ನ ರೀಕಾಲ್ ಮಾಡಿ. ಈ ತರ ಪ್ರಾಕ್ಟೀಸ್ ಮಾಡಿ. ಮತ್ತೆ ಯಾವೆಲ್ಲ ಲಾಂಗ್ ಮತ್ತೆ ಸಬ್ಜೆಕ್ಟಿವ್ ಕ್ವಶನ್ ಗಳಿವೆ ಅದನ್ನ ಬರೆಯುವ ಪ್ರಯತ್ನ ಮಾಡಿ, ಏಕೆಂದ್ರೆ ಎಕ್ಸಾಮ್ಸ್ ನಲ್ಲಿ ಬರೆಯಬೇಕಾಗತ್ತೆ. ಮತ್ತೆ ಯಾವೆಲ್ಲ ವೀಕ್ ಚಾಪ್ಟರ್ ಗಳಿವೆ ಅವುಗಳ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆದು ಓದಿ. ಹಾಗಿದ್ರೆ ಈಗ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಯೋಣ. ನೋಡಿ, ಯಾವ ಪುಸ್ತಕ ಮೊದಲಿನಿಂದ ನೀವು ಓದ್ತಾ ಇದ್ದೀರಾ ಅದನ್ನೇ ಓದಿ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಪ್ಪದೆ ನೋಡ್ಕೊಳ್ಳಿ. ಕೊನೆಯ ಸಮಯದಲ್ಲಿ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡುವುದು ಸ್ಟಾಪ್ ಮಾಡಿ. ಡೌಟ್ ಇದ್ರೆ ಸರ್ಚ್ ಮಾಡಿ, ಇಲ್ಲ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಪ್ರತಿದಿನ ಒಂದು ಸಣ್ಣ ನೋಟ್ ರೆಡಿ ಮಾಡಿಕೊಳ್ಳಿ. ಇವತ್ತು ಏನೆಲ್ಲ ರಿವಿಷನ್ ಮಾಡಿರೋದು, ಎಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿರೋದು, ಎಷ್ಟು ಅಬ್ಜೆಕ್ಟ್ ವೈಸ್ ಕ್ವಶನ್ ನೆನಪಿಸಿಕೊಂಡಿರೋದು, ಅದರಲ್ಲಿ ಎಷ್ಟು ಸರಿ ಆದ್ವು, ಎಷ್ಟು ತಪ್ಪಾದ್ವು, ಮತ್ತೆ ನಾಳೆಯ ಟಾರ್ಗೆಟ್ ಏನಿದೆ ಅನ್ನೋದನ್ನ ಬರೆಯಿರಿ. ಇದರಿಂದ ಮೋಟಿವೇಶನ್ ಸಿಗುತ್ತೆ, ಮತ್ತೆ ಪ್ರೋಗ್ರೆಸ್ ಕೂಡ ಕಾಣಿಸ್ತಾ ಇರುತ್ತೆ. ಫೇಸ್ 2, ಡೇ 1 to ಡೇ 20.
ಪ್ರಾಕ್ಟೀಸ್ ಮೋಡ್. ಇಲ್ಲಿ ನಿಮ್ಮಿಂದ ತುಂಬಾ ತಪ್ಪುಗಳು ಆಗುತ್ತೆ, ಆದರೆ ಅದರ ಸುಧಾರಣೆ ಕೂಡ ಇದೇ ಫೇಸ್ ನಲ್ಲಿ ಆಗುತ್ತೆ. ಉದಾಹರಣೆಗೆ ಬರೆಯುವುದನ್ನ ಪ್ರಾಕ್ಟೀಸ್ ಮಾಡುವುದು ಅಂದ್ರೆ ನೀಟ್ ಅಂಡ್ ಕ್ಲೀನ್ ಆಗಿ ಬರೆಯುವುದು, ಆನ್ಸರ್ ಅನ್ನ ಟು ದ ಪಾಯಿಂಟ್ ಬರೆಯುವುದು, ಸಮಯಕ್ಕೆ ಸರಿಯಾಗಿ ಕಾಪಿ ಫುಲ್ ಮಾಡುವುದು, ಮತ್ತೆ ರೈಟಿಂಗ್ ಸ್ಪೀಡ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳುವುದು. ಹಾಗಿದ್ರೆ ಇದನ್ನೆಲ್ಲ ಮಾಡಲು ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ 30ರಿಂದ 60 ನಿಮಿಷ 5ರಿಂದ 10 ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಸಬ್ಜೆಕ್ಟಿವ್ ಟೈಪ್ ಅಂದ್ರೆ ಲಾಂಗ್ ಟೈಪ್ ಆನ್ಸರ್ ಬರೆಯುವುದು ಇರುತ್ತೆ. ಇದನ್ನ ಟೈಮರ್ ಸೆಟ್ ಮಾಡಿ ಒಂದೊಂದೇ ಪ್ರಶ್ನೆಯ ಉತ್ತರ ನೋಡದೇನೆ ಬರೆಯಲು ಪ್ರಾರಂಭ ಮಾಡಿ. ಪೂರ್ತಿ ನೀಟ್ ಮತ್ತೆ ಕ್ಲೀನ್ ಆಗಿ ಬರೆಯುವ ಪ್ರಯತ್ನ ಮಾಡಿ. ಎಕ್ಸಾಮ್ಸ್ ನಲ್ಲಿ ಬರೆಯುವ ಹಾಗೆ ಬರೆಯುವ ಪ್ರಯತ್ನ ಮಾಡಿ. ನೋಡಿ, ನೀವು ಎಕ್ಸಾಮ್ ಅನ್ನ ಪರ್ಫೆಕ್ಟ್ ಆಗಿ ಬರೆಯಬಹುದು ಯಾವುದೇ ಪ್ರಾಕ್ಟೀಸ್ ಇಲ್ಲದೇನೆ ಎಂದು ಯೋಚನೆ ಮಾಡ್ತಾ ಇದ್ರೆ ಇದು ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು. ಏಕೆಂದ್ರೆ ನೀವು ಯಾವುದರ ಪ್ರಾಕ್ಟೀಸ್ ಮಾಡಿರ್ತೀರಾ ಔಟ್ಪುಟ್ ಕೂಡ ಅದೇ ಬರುತ್ತೆ. ಒಂದ್ ವೇಳೆ ನೀವು ಟೈಮರ್ ಜೊತೆಗೆ ಬರೆಯುವುದು ಪ್ರಾರಂಭ ಮಾಡಿದ್ದಲ್ಲಿ ಸ್ಪೀಡ್, ರೈಟಿಂಗ್, ರಿಕಾಲ್ 3 ಇಂಪ್ರೂವ್ ಆಗುತ್ತೆ. ಮತ್ತೆ ಎಕ್ಸಾಮ್ ಹಾಲ್ ನಲ್ಲಿ ಇರುವ ಪ್ರೆಷರ್ ಕಡಿಮೆ ಮಾಡುವ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ನಲ್ಲಿ ಇರುವ ಭಯ, ಒತ್ತಡದ ಕಾರಣದಿಂದ ವಿಷಯಗಳು ಮರೆತು ಹೋಗುತ್ತೆ. ಬರವಣಿಗೆ ಮೇಲೂ ಪರಿಣಾಮ ಬೀರುತ್ತೆ. ಓವರ್ ಆಲ್ ಕಾಪಿ ಮತ್ತೆ ಮಾರ್ಕ್ ಶೀಟ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ಇದನ್ನ ಸುಧಾರಣೆ ಮಾಡಲು ಮನೆಯಲ್ಲಿಯೇ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಎಕ್ಸಾಮ್ ಹಾಲ್ ನಲ್ಲಿ ಕುಳಿತಿದ್ದೇನೆ ಅನ್ಕೊಂಡು 3 ಗಂಟೆ ಸಮಯ ತಗೊಳ್ಳಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಸಾಲ್ವ್ ಮಾಡಲು ಪ್ರಾರಂಭ ಮಾಡಿ. ಮತ್ತೆ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವ ಪ್ರಯತ್ನ ಮಾಡಿ. ಮತ್ತೆ ನನ್ನಿಂದ ಎಷ್ಟು ಪ್ರಶ್ನೆಗಳ ಉತ್ತರ ಬರೆಯಲು ಆಗ್ತಾ ಇಲ್ಲ ಅನ್ನೋದು ಲೆಕ್ಕ ಹಾಕಿ. ನಾನು ಎಲ್ಲಿ ವೀಕ್ ಆಗಿದ್ದೇನೆ, ಎಲ್ಲಿ ಸ್ಟ್ರಾಂಗ್ ಆಗಿದ್ದೇನೆ ಅನ್ನೋದು ಚೆಕ್ ಮಾಡಿ. ಅಂದ ಹಾಗೆ ನೀವು ಯಾವುದರಲ್ಲಿ ವೀಕ್ ಆಗಿದ್ದೀರಾ ಅನ್ನೋದು ತಿಳಿಯಲು ಇದೊಂದು ಒಳ್ಳೆಯ ಉಪಾಯ ಅಂತಾನೆ ಹೇಳ್ಬೋದು. ನೋಡಿ, ಎಕ್ಸಾಮ್ಸ್ ಗಿಂತ ಮುಂಚೆ ತಪ್ಪಾದ್ರೆ ಅದನ್ನ ಸುಧಾರಣೆ ಮಾಡಬಹುದು. ಒಂದ್ ವೇಳೆ ಎಕ್ಸಾಮ್ ನಲ್ಲಿ ತಪ್ಪಾದ್ರೆ ಅದನ್ನ ಸುಧಾರಣೆ ಮಾಡುವುದು ಕಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಆನ್ಸರ್ ರಿಕವರಿ ಪ್ರಾಕ್ಟೀಸ್ ಸಹ ಮ್ಯಾನೇಜ್ ಆಗುತ್ತೆ. ಏಕೆಂದ್ರೆ ತುಂಬಾ ಜನ ನನಗೆ ಎಲ್ಲ ಬರುತ್ತೆ ಅಂತ ಅನ್ಕೊಳ್ತಾರೆ, ಆದ್ರೆ ಯಾವಾಗ ಉತ್ತರ ಬರೆಯುವ ಪ್ರಶ್ನೆ ಉದ್ಭವ ಆಗುತ್ತೆ ಆಗ ಮೈಂಡ್ ಒಳಗೆ ಗೊಂದಲ ಶುರು ಆಗುತ್ತೆ. ಅದಕ್ಕೆ ಈ ಮಿಸ್ಟೇಕ್ಸ್ ನಿಂದ ಪಾರಾಗಿ. ಒಂದ್ ವೇಳೆ ನಿಮಗೆ ಈ ಎಲ್ಲಾ ವಿಷಯಗಳು ನೆನಪಿನಲ್ಲಿ ಇದೆ ಎಂದು ಅನ್ಸಿದ್ರೆ ಆವಾಗ್ಲೂ ಒಂದ್ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಏಕೆಂದ್ರೆ ಇದರಿಂದ ನಿಮ್ಮ ಭ್ರಮೆ ಕೂಡ ದೂರ ಆಗುತ್ತೆ. ನೆನಪು ಇದ್ರೆ ಒಳ್ಳೇದು, ನೆನಪು ಇಲ್ಲ ಅಂದ್ರೆ ಸುಧಾರಣೆ ಮಾಡ್ಕೊಳ್ಳಿ. ಫೇಸ್ 3 ಡೇ 21 ಟು ಡೇ 30 ಎಕ್ಸಾಮ್ ಮೋಡ್. ಈ ಸಮಯದಲ್ಲಿ ಹೊಸದಾಗಿ ಏನು ಓದಲು ಆಗೋದಿಲ್ಲ. ಹೌದು, ನಿಮ್ಗೆ ಅನ್ಸುತ್ತೆ ನಾನು ಓದಲಿಲ್ಲ ಅಂದ್ರೆ ಅನೇಕ ಕ್ವಶನ್ ನನ್ನಿಂದ ಮಿಸ್ ಆಗಬಹುದು ಎಂದು. ನೋಡಿ, ಇದೊಂದು ಫೋಮೋ ಇರುತ್ತೆ, ಅಂದ್ರೆ ಫಿಯರ್ ಟು ಮಿಸ್ಸಿಂಗ್ ಔಟ್. ಏನಾದ್ರೂ ಮಿಸ್ ಆಗುವ ಭಯ ಇರುತ್ತೆ. ಒಂದ್ ವೇಳೆ ನಿಮಗೆ ಏನಾದ್ರೂ ನೋಡುವುದು ಇದ್ರೆ ಕೇವಲ 10% ಅಷ್ಟೇ ನೋಡಿ. ಅಂದ್ರೆ ದಿನದಲ್ಲಿ 10 ಗಂಟೆ ಓದುವುದು ಇದ್ರೆ ಇದಕ್ಕಾಗಿ ಕೇವಲ 1 ಗಂಟೆ ಸಮಯ ತೆಗೆದು ಇಡಿ. ಮತ್ತೆ ಉಳಿದ 9 ಗಂಟೆ ರಿವಿಷನ್. ಅದಕ್ಕೆ ರಿಟೆನ್ಷನ್ 100% ಮಾಡಿ. ಫಾರ್ಮುಲಾ, ಕಾನ್ಸೆಪ್ಟ್, ಶಾರ್ಟ್ ಕಟ್ಸ್ ಏನೆಲ್ಲ ಇರುತ್ತೆ ಅದನ್ನ ನೆನಪಿಸಿಕೊಳ್ಳಿ. ಸ್ಪೀಡ್ ಜೊತೆಗೆ ಅಕ್ಯುರಸಿಯನ್ನ ಗಮನದಲ್ಲಿ ಇಟ್ಕೊಳ್ಳಿ. ಒಂದ್ ವೇಳೆ ಇಲ್ಲಿ ನೀವು ಮಿಸ್ಟೇಕ್ ಗಳನ್ನ ಇಗ್ನೋರ್ ಮಾಡಿದ್ರೆ ಎಕ್ಸಾಮ್ ಹಾಲ್ ನಲ್ಲಿ ಸುಧಾರಣೆ ಮಾಡ್ಕೊಳ್ತೀನಿ ಅನ್ಕೊಂಡ್ರೆ ಅಲ್ಲೂ ತಪ್ಪು ಆಗಬಹುದು. ಅದಕ್ಕೆ ನಿಮ್ಮಿಂದ ಸಾಧ್ಯ ಆದಷ್ಟು ಮಾಕ್ ಟೆಸ್ಟ್ ನೀಡಿ, ಕೋಚಿಂಗ್ ನಲ್ಲಿ ಅಥವಾ ಮನೆಯಲ್ಲಿ. ಏಕೆಂದ್ರೆ ಇಲ್ಲಿಂದಲೇ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಎಷ್ಟು ಅಂಕ ಪಡೆಯಲು ರೆಡಿ ಆಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಎಕ್ಸಾಮ್ ಹಾಲ್ ನಲ್ಲಿ ಯಾವುದೇ ಚಮತ್ಕಾರ ನಡೆಯೋದಿಲ್ಲ. ನೀವು ಕೇವಲ ಕ್ವಶನ್ಸ್ ನ ಅಕಾರ್ಡಿಂಗ್ ಆನ್ಸರ್ ಬರಿಬೇಕಾಗತ್ತೆ. ಅದಕ್ಕೆ ಯಾವುದೆಲ್ಲ ಜಾದು ಮಾಡುವುದು ಇದೆ ಅದನ್ನ ಮನೆಯಲ್ಲೇ ಮಾಡಿ. ಫೇಸ್ 4 ನೋಡಿ, ಈ ಫೇಸ್ ನಲ್ಲಿ ನೀವು ಎಷ್ಟು ಸಮಯ ಓದಲು ಕೊಡ್ತೀರಾ ಅಷ್ಟೇ ಹ್ಯಾಪಿಯಾಗಿ ನೀವು ಎಕ್ಸಾಮ್ ಹಾಲ್ ನಲ್ಲಿ ಇರ್ತೀರಾ. ಅಲ್ಲಿ ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಇರ್ತೀರಾ. ಅದಕ್ಕೆ ಪ್ರತಿದಿನ 8ರಿಂದ 10 ಗಂಟೆ ಎಫೆಕ್ಟಿವ್ ಅವರ್ಸ್ ತಗೊಳ್ಳಿ. ಮತ್ತೆ 7ರಿಂದ 8 ಗಂಟೆ ನಿದ್ದೆಯ ಸಲುವಾಗಿ ಫಿಕ್ಸ್ ಮಾಡಿ. ಅಂದ ಹಾಗೆ ಈಗ ಲಾಸ್ಟ್ ಟೈಮ್ ಸಲುವಾಗಿ ಡೈಲಿ ಶೆಡ್ಯೂಲ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ 6ರಿಂದ 9 ಒಳಗೆ ಫ್ರೆಶ್ ಆಗಿ ಲೈಟ್ ಬ್ರೇಕ್ಫಾಸ್ಟ್ ಮಾಡಿ. ಮತ್ತೆ ಸ್ವಲ್ಪ ರಿವಿಷನ್ ಮಾಡಿ. ಮತ್ತೆ 9ರಿಂದ 12 ಗಂಟೆವರೆಗೆ ಅಥವಾ ಎಕ್ಸಾಮ್ ಸಮಯದವರೆಗೆ ಓದಲು ಕುಳಿತುಕೊಳ್ಳಿ. ಅದಕ್ಕಾಗಿ OMR ಶೀಟ್ ನ ಸ್ಯಾಂಪಲ್ ಪೇಪರ್ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೊಳ್ಳಿ ನಮ್ಮ ಕ್ಲಾಸ್ ನ ಅಕಾರ್ಡಿಂಗ್. ಒಂದ್ ವೇಳೆ ಕೋಚಿಂಗ್ ನಲ್ಲಿ ಮಾಕ್ ಟೆಸ್ಟ್ ಮಾಡಿಸಲಿಲ್ಲ ಅಂದ್ರೆ ಮನೆಯ ಸಲುವಾಗಿ ಇದೇ ಸರಿಯಾಗಿ ಇರುತ್ತೆ. ಈಗ ಯಾವೆಲ್ಲ ಅಬ್ಜೆಕ್ಟಿವ್ ಕ್ವಶನ್ಗಳಿವೆ ಅದಕ್ಕೆ OMR ಶೀಟ್ ಉಪಯೋಗ ಮಾಡಬೇಕು. ಮತ್ತೆ ಸಬ್ಜೆಕ್ಟಿವ್ ಕ್ವಶನ್ಗಳಿಗೆ ಕಾಪಿ ಅಥವಾ ಆನ್ಸರ್ ಶೀಟ್ ಉಪಯೋಗ ಮಾಡಿ. ಇದನ್ನೆಲ್ಲ ತಗೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಮತ್ತೆ ಅಡ್ಮಿಟ್ ಕಾರ್ಡ್ ಸಿಕ್ಕ ನಂತರ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸಾಮ್ಸ್ ಯಾವಾಗ ಇದೆ ಅನ್ನೋದು. ಮತ್ತೆ ಅದೇ ಸಮಯಕ್ಕೆ ಮಾಕ್ ಟೆಸ್ಟ್ ಸಲುವಾಗಿ ಕುಳಿತುಕೊಳ್ಳಿ. ಇದರಿಂದ ಬಾಡಿ ಕ್ಲಾಕ್ ಸೆಟ್ ಆಗುತ್ತೆ. ಅದಕ್ಕೆ 3 ಗಂಟೆಯ ಸಲುವಾಗಿ ಕುಳಿತುಕೊಳ್ಳಿ. ವಿಥೌಟ್ ನೋಟ್ಬುಕ್, ವಿಥೌಟ್ ಫೋನ್, ಕೇವಲ ತಮ್ಮ ಮೈಂಡ್ ನ ಉಪಯೋಗ ಮಾಡಿ. ಆಗ ನಿಮ್ಮಿಂದ ಕಡಿಮೆ ತಪ್ಪು ನಡೆಯುತ್ತೆ. ಮತ್ತೆ OMR ಶೀಟ್ ಅನ್ನ ಪರ್ಫೆಕ್ಟ್ ಅನ್ನಾಗಿ ಮಾಡಿ. ಸಮಯ ಮುಗಿತಾ ಇದ್ದಂತೆ ಊಟ ಮಾಡಿ.
ರೆಸ್ಟ್ ಮಾಡಿ ಮತ್ತೆ 1:30ರಿಂದ 2:30ರವರೆಗೆ ಡೀಪ್ ಅನಾಲಿಸಿಸ್ ಮಾಡಿ. ಎಲ್ಲಿ ತಪ್ಪು ನಡೀತಾ ಇದೆ ಮತ್ತೆ ಎಲ್ಲಿ ಪರ್ಫೆಕ್ಟ್ ಆಗುವ ಅಗತ್ಯ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ಅಂಕಗಳನ್ನ ಚೆಕ್ ಮಾಡಿ. ಮತ್ತೆ ಪ್ರತಿ ಸಲ ಮೊದಲಿನಕ್ಕಿಂತ ಬೆಟರ್ ರಿಸಲ್ಟ್ ಪಡೆಯುವ ಪ್ರಯತ್ನ ಮಾಡಿ. 2:30 ಆದ್ಮೇಲೆ ನಿಮ್ಮ ಕೆಲಸ ಕೇವಲ ರಿವಿಷನ್ ಮಾಡುವುದು ಇರುತ್ತೆ. ಮತ್ತೆ ನೋಟ್ಸ್ ಓಪನ್ ಮಾಡಿ 3ರಿಂದ 5ರ ಮಧ್ಯೆ ರಿವಿಷನ್ ಮಾಡಲು ಕುಳಿತುಕೊಳ್ಳಿ. ಸ್ವಲ್ಪ ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಆಗಿ ನಂತರ ಡಿನ್ನರ್ ಮಾಡಿ. ಮತ್ತೆ ಸಂಜೆ 7ರಿಂದ 9:30ರವರೆಗೆ ರಿವಿಷನ್ ಮಾಡಲು ಪ್ರಾರಂಭ ಮಾಡಿ. ರಿವಿಷನ್ ಮಾಡುವ ಸರಿಯಾದ ರೀತಿ ತಿಳಿಯುವುದು ಆದರೆ ನೋಟ್ಸ್ ನಿಂದ ನೆನಪು ಮಾಡಿಕೊಳ್ಳಿ. ನಂತರ ಅದನ್ನ ನೋಡದೇನೆ ಕಾಪಿ ಒಳಗೆ ಬರೆದು ಇಡಿ ಅಥವಾ ನೋಡದೆ ಆನ್ಸರ್ ಗಳನ್ನ ಹೇಳಿ. ಇದರಿಂದ ರಿಕವರಿ ಚೆನ್ನಾಗಿ ಆಗುತ್ತೆ. ನೋಡಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇಲ್ಲೇ ತಪ್ಪು ಮಾಡ್ತಾರೆ. ನೋಟ್ಸ್ ಅನ್ನ ನೋಡಿ ಕಂಠಪಾಠ ಮಾಡ್ತಾರೆ. ಆಗ ಅವರಿಗೆ ಎಲ್ಲವೂ ನೆನಪಿನಲ್ಲಿ ಇದೆ ಎಂದು ಅನಿಸುತ್ತೆ, ಆದ್ರೆ ಎಲ್ಲವನ್ನೂ ಮರೆತು ಬಿಡ್ತಾರೆ. ಅದಕ್ಕೆ ಮೊದಲ ಫೇಸ್ ನಲ್ಲಿ ಸಿಲೆಬಸ್ ಅನ್ನ ಸ್ಟ್ರಾಂಗ್ ಮಾಡಿ. 2ನೇ ಫೇಸ್ ನಲ್ಲಿ ಯಾವೆಲ್ಲ ಮಿಸ್ಟೇಕ್ ಗಳಿವೆ ಅವುಗಳನ್ನ ಸುಧಾರಣೆ ಮಾಡಬೇಕು. 3ನೇ ಫೇಸ್ ನಲ್ಲಿ ರಿವಿಷನ್ ಮಾಡಬೇಕು ಮತ್ತೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.